ಮೂವಿ ತುಂಬ ಚೆನ್ನಾಗಿದೆ. ಹಾಗೆ ಹೊಸದಾಗಿ ನಮ್ಮ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ನಿವೇದಿತಾ ಶಿವರಾಜ್ ಕುಮಾರ್ ಅವರು, ಹಾಗೆ ಡೈರೆಕ್ಟರ್ ಆಗಿ ಹೀರೋ ಆಗಿ ಆ್ಯಕ್ಟಿಂಗ್ ಮಾಡಿರ್ತಕ್ಕಂಥ ವಂಶಿ ಕೃಷ್ಣ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಖ್ಯವಾಗಿ ಹೇಳಬೇಕು ಅಂದರೆ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗೆ ಹಳೆ ಪ್ರತಿಭೆಗೂ ಕೂಡ ಅವ್ರು ತೆಗೆಯೋದಕ್ಕೆ, ಅವ್ರು ಮಾಡೋದಕ್ಕೆ ಹಳೆ ಪ್ರತಿಭೆಗಳು ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಮೂವಿ ಚೆನ್ನಾಗಿ ಮೂಡಿ ಬಂದಿದೆ. ಅವ್ರು ಮುಂದೆ ಮಾಡ್ತಕ್ಕಂಥ ಸಿನಿಮಾಗಳೆಲ್ಲವೂ ಕೂಡ ತುಂಬ ಚೆನ್ನಾಗಿ ಮೂಡಿ ಬರಲಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಸರ್. ತುಂಬ ಚೆನ್ನಾಗಿತ್ತು ಸಿನಿಮಾ. ಸೊ ವಿಜುವಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದೊಂದು ಹೊಸ ಪ್ರಯತ್ನ ಇದೆ ಸಿನಿಮಾಗೆ. ಆಮೇಲೆ ಫಸ್ಟ್ ಟೈಮ್ ನಿವೇದಿತಾ ಶಿವರಾಜ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಸಿನಿಮಾನ. ಸೊ ಒಂದು ಹೊಸ ಪ್ರಯತ್ನ, ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಪ್ರಯತ್ನ. ತುಂಬ ಚೆನ್ನಾಗಿತ್ತು. ವಂಶಿ ಕೃಷ್ಣ ಅವ್ರ ಆ್ಯಕ್ಟಿಂಗು ಆ್ಯಂಡ್ ವಂಶಿ ಕೃಷ್ಣ ಅವರ ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಮೂವಿ. ತಂದೆ ತಾಯಿ ಸೆಂಟಿಮೆಂಟ್ ತುಂಬ ಇಷ್ಟ ಆಯಿತು. ಚೆನ್ನಾಗಿತ್ತು. ಶಿವಣ್ಣ ಎಲ್ಲ ಬಂದ್ರಲ್ಲ ಲಾಸ್ಟಲ್ಲಿ, ನಮ್ಮ ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು ಪಿಕ್ಚರ್ ನೋಡಿ. ತುಂಬ ಚೆನ್ನಾಗಿದೆ ಪಿಕ್ಚರು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋ ಹೀರೋಯಿನ್ ಎಲ್ಲ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಶಿವಣ್ಣ ಎಂಟ್ರಿ ತುಂಬ ಚೆನ್ನಾಗಿದೆ. ಶಿವಣ್ಣ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸರ್ ತುಂಬ ಆ್ಯಕ್ಟ್ ಚೆನ್ನಾಗಿ ಮಾಡಿದ್ದಾರೆ. ಅಪ್ಪ ಅಮ್ಮನ ಫೀಲಿಂಗ್ಸ್ ಹೆಂಗಿರುತ್ತೆ ಅಂತ ಚೆನ್ನಾಗಿದೆ ಇದರಲ್ಲಿ. ಸಾಂಗ್ ಬಗ್ಗೆ ಏನು ಹೇಳ್ತೀರಾ? ಸಾಂಗು ಒಂದು ಸಾಂಗ್ ಇತ್ತು, ಚೆನ್ನಾಗಿತ್ತು. ಬಟ್ ಚೆನ್ನಾಗಿತ್ತು. ಸಿನಿಮಾಗಳು ಮಾಡ್ಕೊಂಡೇ ಬರ್ತಾರೆ. ಬಟ್ ಪ್ರತಿ ಸಾರಿ ತಲೆಮಾರಿ ಒಬ್ಬೊಬ್ಬ ಬಂದಾಗಲೂ ಆ ಪೀಳಿಗೆ ತಕ್ಕಂಥ ಕಥೆಗಳನ್ನ ಆಯ್ಕೆ ಮಾಡ್ತಾರೆ. ಬಟ್ ಈ ಸಿನಿಮಾ ಅನಿಸಿದಾಗೆ ಈ ಜನರೇಷನ್ ತಕ್ಕರಾದ ಒಂದು ಕಥೆ ಆಯ್ಕೆನಲ್ಲಿ ಒಬ್ಬಳು ಗೆದ್ದಿದ್ದಾಳೆ ಅಂತ ಅನಿಸ್ತಾರೆ. ಇಲ್ಲ, ಒಂದು ಹೊಸ ಪ್ರಯತ್ನ ಬೇಕು. ಯಾಕಂದರೆ ಒಂದು ಏನಂದರೆ ಮಾಮೂಲಿ ಒಂದು ಕಮರ್ಷಿಯಲ್ ಫಿಲ್ಮ್ ಮಾಡ್ಬೋದು. ಬಟ್ ಒಂದು ಫೀಲ್ ಫಿಲ್ಮ್ ಅಂತೀವಿ, ಒಂದು ಎಮೋಷನಲ್ ಫಿಲ್ಮ್ನ ಒಂದು ವಿಭಿನ್ನವಾದ ರೀತಿಲಿ ತೋರಿಸಿದ್ದೀರ. ಮಾಮೂಲಿ ಸ್ಟೋರಿ ಅನಿಸ್ಬೋದು. ಬಟ್ ಬಂದು ನೀವು ಥಿಯೇಟ್ರ್ ನೋಡಿದಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ. ಟೆಕ್ನಿಕಲಿ ಸಿನಿಮಾ ಏನು ಮಾಡಿದ್ದಾರೆ, ಜೊತೆಲಿ ಆ ಸೀನ್ ಹೇಳೋ ರೀತಿ ಆ್ಯಂಡ್ ಭಾಳ ನ್ಯಾಚುರಲ್ ಪಾಯಿಂಟ್. ಯಾಕಂದರೆ ಮನುಷ್ಯ ಬಂದು ಫೀಲ್ ಮಾಡ್ಬೋದು. ಪ್ರತಿಯೊಂದು ಟೈಮ್ನಲ್ಲಿ ಅವ್ನಿಗೆ ಇನ್ಸಿಡೆಂಟ್ ಆದಾಗ ಯಾವ ರೀತಿ ಅವ್ನು ಫೇಸ್ ಮಾಡ್ತಾನೆ. ಇದೇ ರೀತಿ ಒಂದು ಜನರಲ್, ಎಸ್ಪೆಷಲಿ ಒಂದು ಸ್ಮಾಲ್ ಎಕ್ಸಾಂಪಲ್ ಇದೆ. ಅವನು ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ, ಆ ನಿದ್ದೆ ಮಾಡೋ ಕಾರಣನೇ ಒಂದು ಸ್ಮಾಲ್ ಸೀಕ್ವೆನ್ಸ್ ಇದೆ. ಅದು ಭಾಳ ಬ್ರಿಲಿಯಂಟಾಗಿ ಮಾಡಿದ್ದಾರೆ. ಆ್ಯಂಡ್ ಫಸ್ಟ್ ಆಫ್ಲಿ ಬೇರೆ ಕ್ಯಾರೆಕ್ಟರ್ ತೋರಿಸ್ತೇನೆ, ಒಬ್ಬನೇ ಕ್ಯಾರಿ ಮಾಡೋದಿದೆಯಲ್ಲ. ಈ ಸಮ್ ಕ್ಯಾರೆಕ್ಟರ್ಸ್ ಕಮ್ಮಿಂಗ್, ಸುಧಾರಾಣಿ ಅಚ್ಯುತ್ ಬರ್ತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ಇಡೀ ಸಿನಿಮಾ ಫಸ್ಟ್ ಆಫ್ ಕ್ಯಾರಿ ಮಾಡೋದು ಭಾಳ ಕಷ್ಟ. ಬಟ್ ಇನ್ ದಟ್ ವೇ ವಂಶಿ ಭಾಳ ಪ್ರಾಮಿಸಿಂಗಾಗಿ ಕಾಣ್ತಾರೆ. ಶಿವಣ್ಣ ಸಿನಿಮಾದಲ್ಲಿ ನಿಮಗೆ ಯಾವ ಕಂಟೆಂಟ್ ತುಂಬ ಹತ್ತಿರ ಅನಿಸ್ತು? ಅಂದರೆ ನ್ಯಾಚುರಲಿ ಎಲ್ಲ ಮನುಷ್ಯರು ಫೇಸ್ ಮಾಡೋ ಪ್ರಾಬ್ಲಮ್ ಇದೆ. ಇಟ್ ಮೈಟ್ ಬಿ ನಾಟ್ ಓನ್ಲಿ ಒನ್ ಪ್ರಾಬ್ಲಮ್ ಇದೆ. ತಂದೆ ತಾಯಿ ಪ್ರಾಬ್ಲಮ್ ಮಾತ್ರ, ಎನಿ ಪ್ರಾಬ್ಲಮ್, ಒಂದು ಪ್ರಾಬ್ಲಮ್ ಅಂತ ಬಂದ ಮನುಷ್ಯ ಫೇಸ್ ಮಾಡ್ತಾರೆ. ಒಂದು ಭಯ ಇರುತ್ತೆ, ಲೈಫ್ ಒಂದು ಸ್ಕೇರ್ ಇರುತ್ತೆ, ಏನು ಮಾಡೋದು, ವಾಟ್ ನೆಕ್ಸ್ಟ್ ಅನ್ನೋದೊಂದಿರುತ್ತೆ. ಇದು ಸರಿ ಹೋಗುತ್ತಾ ಇಲ್ವಾ, ಇಲ್ಲ ಶುಡ್ ಐ ಲೀವ್ ಆರ್ ನಾಟ್, ಬದುಕಬೇಕಾ ಬೇಡವಾ, ಆ ಒಂದು ಕನ್ಫ್ಯೂಷನ್ ಇರುತ್ತೆ. ಅವಾಗೇನಾಗುತ್ತೆ, ಮಿರಾಕಲ್ಸ್ ಹ್ಯಾಪನ್. ಅದು ಯಾವ್ಯಾವ ರೂಪದಲ್ಲೇ ಬರುತ್ತೆ. ಫಸ್ಟ್ ಮಿರಾಕಲ್ ಆಗೋದೇ ಇವ್ರಿಗೆ ಯಾವಾಗ ಅಂದರೆ ಆ್ಯಕ್ಸಿಡೆಂಟ್ ಆದಮೇಲೆ ನಾನೊಬ್ಬ ಪಿಜ್ಜಾ ಬಾಯ್ ಬಂದು ಕಾಪಾಡ್ತೀನಿ, ಅದೇ ಫಸ್ಟ್ ಮಿರಾಕಲ್. ನೆಕ್ಸ್ಟ್ ಮಿರಾಕಲ್ ಇಸ್ ಹೀರೋಯಿನ್ ಕಮಿಂಗ್ ಅಂತ ಹೇಳ್ತಾರೆ ಒಂದಿದ್ದು. ಥರ್ಡ್ ಮಿರಾಕಲ್ ಇಸ್ ದಟ್ ಮ್ಯಾನ್ ವಿಲೇಜ್ ತೋರಿಸ್ತೀನಿ ನೋಡಿ, ರಾಜಣ್ಣ ಅಂತ ಕೇಳಿ, ಅದೊಂದು ಥರ್ಡ್ ಮಿರಾಕಲ್. ಈಗ ಅವನೊಂದು ಎಮೋಷನಲ್ ಸ್ಟೋರಿ. ಸೊ ಎಲ್ಲದನ್ನೂ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ವಿ ಹ್ಯಾವ್ ಟು ಕನೆಕ್ಟ್ ವಿತ್ ಎಮೋಷನ್ಸ್. ಮಿರಾಕಲ್ಸ್ ಯಾವಾಗಲೂ ಆಗುತ್ತೆ. ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ ಅಷ್ಟೇ. ಸಿನಿಮಾದ ಟ್ಯಾಗ್ ಲೈನ್ ತುಂಬ ಬೆಳಗ್ಗೆ ನಾಚಿನ ಬೆಳಕು ಅಂತ. ಅಮ್ಮ, ಬೆಳಗ್ಗೆ ನಾಚಿನ ಬೆಳಕು ಅಂತ. ಬೆಳಗ್ಗೆ ಅಲ್ಲ, ಸಿನಿಮಾದ ಟ್ಯಾಗ್ ಲೈನ್ ತುಂಬ ಕಾಣುವಂಥದ್ದು. ಯಾಕಂದರೆ ಅರ್ಥ ಭಾಳಷ್ಟಿದೆ. ಯಾಕಂದರೆ ಏನೋ ಒಂದು ಘಟನೆ ಆದಾಗ ಜೀವನ ನಮ್ಗೆ ಗುರುತು ಅನ್ಕೊಬಿಡ್ತಾರೆ, ರಾಜಕೀಯ ಬದುಕಿದೆ ಅಂತ. ಇಲ್ಲ, ಎಲ್ಲರಿಗೂ ಪ್ರಾಬ್ಲಮ್ ಇರಬಾರ್ದು. ನಮಗೆ ಫ್ಯಾಮಿಲಿ ಪ್ರಾಬ್ಲಮ್ ತಗೊಳ್ಳಿ, ನಮಗೆ ಬಂದಾಗ ಪ್ರಾಬ್ಲಮ್ ಲೈನಾಗಿ ಬರ್ತಾನೆ ಇರುತ್ತೆ. ಬಟ್ ಅದಕ್ಕಿಂತ ಆಚೆ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್ ಆ್ಯಂಡ್ ಸಿ ಎ ನ್ಯೂ ಲೈಟ್. ಆ ನ್ಯೂ ಲೈಟ್ ಬರಬೇಕಾದ್ರೆ ನಾವು ತಾಳ್ಕೊಂಡು ಹೋಗ್ಬೇಕು. ಆ ಲಾಸ್ನ ತಾಳ್ಕೊಂಡು ಹೋಗೋನೇ ಮನುಷ್ಯ. ತಾಳಕ್ಕೆ ಮೆನಿ ರೂಪದಲ್ಲಿ ಅದೇ ಹೇಳಿದೆ, ಮಿರಾಕಲ್ಸ್ ಬರ್ತಾ ಇರ್ತಾರೆ. ಆ ಮಿರಾಕಲ್ಸ್ ಫಸ್ಟ್ ಅಟ್ರಾಕ್ಟ್ ಆಗ್ಬಿಡ್ತು ಅಂದರೆ ದಟ್ ವಿಲ್ ಬಿ ಅಂದರೆ ಲೈಫ್ಗೆ ಇನ್ನೊಂದು ಬ್ರೈಟ್ನೆಸ್ ಬರುತ್ತೆ. ಶಿವಣ್ಣ ಮೊದಲ ದಿನನೇ ಮೊಮ್ಮಗಳ ನೇತಾಳದ ಸಿನಿಮಾ ತುಂಬ ಖುಷಿಯಾಗುತ್ತೆ. ಅದರಲ್ಲೂ ಜನಕ್ಕೆ ಇಷ್ಟ ಆಗಿರೋದು ಕಥೆ ನರೇಶನ್ ವಿಚಾರದಲ್ಲಿ ಕೋಇನ್ಸಿಡೆನ್ಸು, ಆಶೀರ್ವಾದ ಹೇಗಿದೆ? ಅಪ್ಪಾಜಿ ಆಶೀರ್ವಾದ ಇಲ್ಲ, ಖಂಡಿತಮ್ಮ. ಏನಿಲ್ಲ, ಅಪ್ಪ ಯಾವ ಏನು ಹೇಳ್ತಾರೆ, ಅಭಿಮಾನಿಗಳ ದೇವರು ಅಂತಾರೆ. ವೈ ದೇ ಸೇ ಅಂದರೆ ಅವ್ರು ನೋಡಿ ಅಪ್ರಿಷಿಯೇಟ್ ಮಾಡಿ. ಯಾಕಂದರೆ ನಾವು ಮಾಡಿದ್ರೆ ಜನಗಳಿಗೋಸ್ಕರ, ಅವ್ರಿಗೆ ತಲುಪ್ತಾ ಓಕೆ. ಇವತ್ತು ಯಾವುದೋ ಒಂದು ರಿವ್ಯೂಸ್ ನೋಡಿದೆ, ಅದು ನಮ್ಗೆ ಹೆಮ್ಮೆ ಅನಿಸುತ್ತೆ. ಅಂದರೆ ಕನ್ನಡ ಸಿನಿಮಾ ಬೇರೆ ರೀತಿಯಲ್ಲಿ ಗೆದ್ದಿದೆ ಅಂದರೆ ದಟ್ಸ್ ಅ ವೆರಿ ಗುಡ್ ಸೈನ್. ಒಂದು ಡೈರೆಕ್ಟ್ರ್ ಬಂದು ಈ ರೀತಿ ಗೆಲ್ಸಿದ್ದಾರೆ, ಒಂದು ನ್ಯೂ ಫಾರ್ಮೇಟ್ ತಗೊಂಬಂದಿದ್ದಾರೆ ಇಂಡಸ್ಟ್ರಿಗೆ ಅಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್.
ಯಾರು ಯೋಚನೆ ಮಾಡಲ್ಲ. ಬರೀ ನಾವು ಕಮರ್ಷಿಯಲಾಗಿ ದುಡ್ಡು ಮಾಡಿಬಿಡ್ಬೋದು, ಒಂದು 5 ಫೈಟ್ ಇಡ್ಬೋದು, ಒಂದು 3-4 ಡಿಬೇಟ್ ಇರ್ಬೋದು, ಫಾರಿನ್ಗೆ ಹೋಗಿ ಒಂದು ಫಾರಿನ್ ಸಾಂಗ್ ಮಾಡಿಬಿಡ್ಬೋದು, ಇಲ್ಲ ಒಂದು ಐಟಮ್ ಸಾಂಗ್ ಮಾಡಿ, ಅದೆಲ್ಲ ಹೊರತುಪಡಿಸಿ ಹಾಡುಗಳು ನೋಡಿ. ರೊಮ್ಯಾಂಟಿಕ್ ಸಾಂಗ್ ಅಂತ ಬಂದಾಗ ಏನೋ ಒಂದು ಅವನೊಂದು ಒಂದು ಅದ್ರೇನೋ ಜಸ್ಟ್ ಲೈಕ್ ಒಂದು ವೇ, ಅವ್ನ ಬದುಕಿಗೆ ಒಂದು ವೇ ಬಂತು. ಆ ಹುಡುಗಿ ಬಂತು, ಮಾತಾಡ್ತು, ಅಲ್ಲಿಂದ ಒಂದು ಆ ವಾಕಿಂದ ಶುರು ಆಗುತ್ತೆ. ಯಾವ ವರ್ಷ ವಾಕಿಂಗ್ ಯಾಕೆ ವಾಕ್ ಅಂತ ಹೇಳ್ತಾರೆ ಅಂದರೆ, ನಾವು ವಾಕಿಂಗ್ ಮೇಕ್ಸ್ ಅವರ್ ಲೈಫ್ ಎನ್ಲೈಟನ್. ನಾವು ಎಷ್ಟು ನಡೀತೀವೋ ಆ ಪಾತ್ ಬಂದ್ಬಿಟ್ಟು ನಮ್ಗೆ ಎನ್ಲೈಟ್ ಮಾಡುತ್ತೆ. ಒಂದೊಂದ್ಸತಿ ಏನಾಗುತ್ತೆ, ಅದು ರಿವರ್ಸ್ ಆಗುತ್ತೆ. ಬಂದು ಕೇಳಿದ್ರೆ ಲಾಸ್ಟ್ ಏನೋ ಅಂಗ್ರಿ ಮಾಡಿದಾಗ ಲೆಟ್ಸ್ ವೆಯ್ಟ್ ಫಾರ್ ದ ಡೆಸ್ಟಿನಿ. ದಟ್ಸ್ ಅನದರ್ ಪಾಯಿಂಟ್. ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗಲ್ಲಿ ನಮಗೆಲ್ಲೂ ಹೊಸದು ಅಂತ ಅನ್ನಿಸ್ಲಿಲ್ಲ. ವಂಶಿ ಅವರು ಆ್ಯಕ್ಟಿಂಗ್ ಮಾಡೋದು ಡೈರೆಕ್ಷನಲ್ಲಿ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಅಂದರೆ 4 ಸಿನಿಮಾ ಮಾಡಿ ಆ ಒಂದು ಅನುಭವ ಇರೋಂಥ ವ್ಯಕ್ತಿ ಮಾಡಿರೋದು. ಅಂದರೆ ನಿವೇದಿತಾ ಮೇಡಮ್ ಅವ್ರದ್ದು ಸೆಲೆಕ್ಷನ್ನು ರೈಟ್ ಆಯಿತು ಅಂತ ಅನಿಸಿತ್ತು. ನಿವೇದಿತಾ ಮೇಡಮ್ ಸೆಲೆಕ್ಟ್ ಮಾಡಿದ್ರು, ಅವ್ರು ಮಾಡಬೇಕಲ್ಲ. ಯಾಕಂದರೆ ಏನೇ ನಾವು ಸೆಲೆಕ್ಟ್ ಮಾಡ್ಬೋದು, ಸಪೋರ್ಟ್ ಮಾಡ್ಬೋದು ನಾವು. ಬಟ್ ಅಪಾರ್ಟ್ ಫ್ರಮ್ ದಟ್, ಯಾಕಂದರೆ ಮೊದಲಿಂದ ನನಗೆ ಇಂಡಸ್ಟ್ರಿ, ನಾನು ಬೇರೆ ವೆಬ್ ಸೀರೀಸ್ ನೋಡ್ಬೇಕಂತ ಅಂದಿದ್ದೆ ನಿರೀದನೇ ನಾನು ಸ್ಟಾರ್ಟ್ ಮಾಡಿದ್ದೆ. ಆ ಕೋವಿಡಿಂದ ಹೇಳಿ ವೆಬ್ ಸೀರೀಸ್ ನೋಡೋಕ್ಕೆ ಶುರು ಮಾಡಿದೆ. ಆಮೇಲೆ ನನಗೂ ಒಂದು ವಿಷನ್ ಚೇಂಜ್ ಆಯಿತು. ಇಲ್ಲ ನಾನು ಏನು ಫಸ್ಟ್ ಹೇಳಿದ ತಕ್ಷಣ ನಾನೇನು ಕನ್ಫ್ಯೂಸ್ ಬಿಡಲ್ಲ, ಬೇರೆ ರೀತಿ ಮಾಡ್ಬೋದು ಅಂತ. ನನಗೂ ತಿದ್ದೋರು ಬೇಕು. ಹೇಳ್ಬೋದು ಏನಪ್ಪ ಶಿವಣ್ಣ ಹಿಂಗೆ ಹೇಳ್ತದೆ ಅಂತ. ಇಲ್ಲ, ನಾವು ಒಂದು ಪಾಯಿಂಟಿಂದ ಹೋಗ್ತಾ ಇರ್ತೀವಿ, ಅದರಿಂದ ಆಚೆ ಬರ್ಬೋದು. ಶಿವಣ್ಣ ಸಿನಿಮಾದಲ್ಲಿ ಒಂದಿಷ್ಟು ಅಪ್ಪ ಅಂದರೆ ಅಣ್ಣವ್ರನ್ನ ನೆನೆಸುವಂಥ ಪ್ರಯತ್ನ ಕೂಡ ಆಗಿದೆ. ಅವರ ಡೈಲಾಗ್ ಆಗಿರ್ತದೆ, ಅಲ್ಲಲ್ಲಿ ಬಂದು ಹೋಗ್ತಾರೆ. ಅದೆಷ್ಟು ಖುಷಿ ಅನಿಸುತ್ತೆ ಅಂದರೆ ಅವಾಗಲೇ ಆ ಕಾಲದಲ್ಲಿ ಥಿಂಕ್ ಮಾಡಿದ್ದಾರೆ ನೋಡಿ. ಅವರ ಉದಯಶಂಕರ್ನ ಯಾಕೆ ನಾವು ಉದಯಶಂಕರ್ ಮಿಸ್ ಮಾಡ್ಕೊತೀವಿ ಅಂದರೆ, ಅವರು ಆಗಲೇ ಮುಂದಿನ ಭವಿಷ್ಯನ ಸೀಡ್ ಮಾಡಿ ಹೊಂಟೋದ್ರು. ಅದಕ್ಕೆ ಅಪ್ಪಾಜಿ, ವಿಷ್ಣುವರ್ಧನ್ ಅವ್ರಿಗೆಲ್ಲ ಯಾತಕ್ಕೆ ನಾವು ಆ ಸಿನಿಮಾಗಳನ್ನ ರೆಫರೆನ್ಸ್ ತಗೋತೀವಿ ಅಂದರೆ, ಅವ್ರು ಮಾಡೋಂಥ ಒಂದೊಂದು ಪಾತ್ರ, ಒಂದೊಂದು ಇದೆಯಲ್ಲ, ದಟ್ ವಿಲ್ ಆಲ್ವೇಸ್ ಹೆಲ್ಪ್ ದ ಅಪ್ಕಮಿಂಗ್ ಪೀಪಲ್ಸ್. ಅದು ಒಂದು ಇನ್ಸ್ಪಿರೇಷನ್ ಅದು. ಪ್ರೊಡಕ್ಷನ್ ವಿಚಾರದಲ್ಲಿ ಇದು ಕಾಂಪ್ರಮೈಸ್ ಇಲ್ಲ, ಮತ್ತು ಹೊಸದೊಂದು ಲುಕ್ ಕೊಟ್ಕೊಂಡಿದ್ದಾರೆ. ಕಲರ್ ಕಾಂಬಿನೇಷನಲ್ಲಿ ಆ ಗ್ರೇಡಿಯಂಟ್ಸ್ ಆಗಲಿ ಮತ್ತು ಕ್ಯಾಮ್ರಾ ವರ್ಕಲ್ಲಿ ತುಂಬ ಪ್ರೊಡಕ್ಷನ್ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಸೊ ಪ್ರೊಡಕ್ಷನ್ ಬದಲ ಸಿನಿಮಾ ಹೌದು, ನಮ್ಮ ಪ್ರೊಡಕ್ಷನ್ನು. ಆಮೇಲೆ ವಂಶಿ ಅವ್ರ ಡೈರೆಕ್ಟರು ಮತ್ತು ಆ್ಯಕ್ಟರ್ ಆಗಿ ಮಾಡಬೇಕು. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಡೂ ಬೋತ್ ದ ಜಾಬ್ಸ್. ಸೊ ವಿ ಜಸ್ಟ್ ಸಪೋರ್ಟೆಡ್ ದಮ್ ಅಷ್ಟೇ. ಇನ್ನು ಉಳಿದೆಲ್ಲ ಅವರೇ ಮಾಡ್ಕೊಂಡಿದ್ದಾರೆ. ದಟ್ಸ್ ನಾಟ್ ಇಂಟರ್ಫಿರೆನ್ಸ್ ಏನೂ ಇರಲಿಲ್ಲ. ಸೊ ವಿ ಹ್ಯಾವ್ ಗಿವನ್ ದೆಮ್ ದ ಕಂಪ್ಲೀಟ್ ಸಪೋರ್ಟ್ ಟು ಆಲ್ ಆಫ್ ದೆಮ್. ಆ್ಯಂಡ್ there are so many things which are nice in the movie. Inside when we go, we think of Vamshi and go. While we come out, we are saying Vicky's name. So that is very nice. Liked all that, and his camera is very good. ಒಂದು 5 ನಿಮಿಷ ಕೊಟ್ಟರು ಡೈರೆಕ್ಟ್ರು, ಅಷ್ಟನ್ನೇ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ವೆರಿ ನೈಸ್. ಆನ್ ದಿ ಹೋಲ್ ಐ ಫೀಲ್ ದಟ್ ಒನ್ ಮ್ಯಾನ್ ಶೋ. ಇಟ್ಸ್ ವಂಶಿ ಇಸ್ just want to everything. ವಿಚಾರದಲ್ಲಿ ಏನಾದ್ರು ಟಿಪ್ಸ್ ಕೊಟ್ಟಿದ್ರೆ ನಿವೇದಿತಾ ಅವರಿಗೆ ಏನಾದ್ರು ಟಿಪ್ಸ್ ಕೊಟ್ಟಿದ್ದೀರಾ ಅಂತ? ಪ್ರೊಡಕ್ಷನ್ ವಿಚಾರದಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡೇ ಮಾಡ್ತೀವಿ. ಇಟ್ಸ್ ನಾಟ್ ದಟ್, ಬಟ್ ಶಿ ಕ್ಯಾನ್ ಹ್ಯಾಂಡಲ್. ನೆಕ್ಸ್ಟ್ ಫಿಲ್ಮ್ ಐ ಕ್ಯಾನ್ ಫಿನಿಶ್. ಈಗ ಒಂದಿಷ್ಟು ಕಂಟೆಂಟ್ಗಳು ಡಿಪ್ರೆಷನ್ಗೆ ಹೋದಾಗ ಹೆಂಗಿರುತ್ತೆ, ಅವರಿಂದ ಹೊರಬರೋದು ಹೆಂಗೆ ಅಂತ ಒಂದಿಷ್ಟು ತೋರಿಸಿದ್ರೆ ಸಿನಿಮಾ ನೋಡಬೇಕಾದ್ರೆ ಒಂದಿಷ್ಟು ನೀವು ಹೋಗಿರುವಂಥದ್ದು ಅಥವಾ ಕಳ್ಕೊಂಡಂಥ ಫೀಲ್ಗಳು ಏನಾದರೂ ನೆನಪಿಗೆ ಬರ್ತಾ ಇತ್ತು? ಎಸ್, ನಾನು ಇದನ್ನು ಫಸ್ಟ್ ಟೈಮೇ ಹೇಳಿದೆ. ನಮ್ಮ ಮನೇಲಿ ಹೋಮ್ ಥಿಯೇಟ್ರಲ್ಲಿ ನೋಡಿದಾಗಲೇ ನಮ್ಮ ವಂಶಿಗೆ ನಿಮಗೆ ಹೇಳಿದೆ ನಾನು. ಬಿಕಾಸ್ ಇಟ್ ಮೇಕ್ಸ್ ಮೀ ಥಿಂಕ್ ಆಫ್ ಮೈ ಪೇರೆಂಟ್ಸ್ ಆ್ಯಂಡ್ ಇಸ್ ಬರ್ಡೇ ಸೀನ್ ಈಸ್ ದೇರ್ ಆ್ಯಂಡ್ ಶೀ ಇಸ್ ದೇರ್ ಟಾಕಿಂಗ್. ಆ ಥರ ಎಷ್ಟೊಂದಿದೆ ಅಲ್ಲಲ್ಲಿ ಬಂದಿರೋದು. ದಟ್ ಇಸ್ ವಾಟ್ ಐ ಲೈಕ್ ಈಸ್ ಅಗೇನ್ ಹ್ಯಾವ್ ಟು ಸೇ ಇಟ್ಸ್ ಒನ್ ಮ್ಯಾನ್ ಶೋ ಇಸ್ ಡನ್ ವೆಲ್. ಅದು ಅಂತ ಏನಾಗುತ್ತೆ, ಈ ಬರ್ತ್ಡೇ ಇನ್ಸಿಡೆಂಟ್ ಹೇಳಿದ್ರು ನನಗೂ ಅದೇನಾಗುತ್ತೆ ಅಂದರೆ, ಎವ್ರಿ ಇಯರ್ ಬಂದಾಗ 40 ವರ್ಷ ಆಗೋಯ್ತು ಮಗನಿಗೆ, ಬಟ್ ಬಂದರೆ 50 ವರ್ಷ ಆಗೋಯ್ತು. ಇಷ್ಟು ವಯಸ್ಸು ಅಂದರೆ ಅವ್ರು ಆ ವರ್ಡ್ಸ್ ಇದೆಯಲ್ಲ, ಅದು ಎಷ್ಟೇ ವರ್ಷ ಅವ್ರು ಇಲ್ಲ ಅಂದ್ರೂ ಅದು ರಿಂಗ್ ಆಗ್ತಾ ಇರುತ್ತೆ. ನನಗೆ 60 ವರ್ಷ ಆಯಿತು. ಅಪ್ಪಾಜಿ ಇದ್ರೆ ಹಿಂಗೆ ಹೇಳ್ಬೋದಲ್ಲ, ಯಾವ ನೆನಪಿರೇ ಬದುಕಬೇಕಷ್ಟೇ. ಇದ್ರಲ್ಲಿ ಬಂದ್ಬಿಟ್ಟು ಹೆಂಗೆ ಬದುಕೋದನ್ನು ತೋರಿಸಿದ್ದಾರೆ ಅಷ್ಟೇ. ದಟ್ಸ್ ವಾಟ್ ವಿ ಹ್ಯಾವ್ ಟು ರಿಲೇಟ್ ಅವರ್ ಸೆಲ್ಫ್. ಒಬ್ಬೊಬ್ಬರು ರಿಲೇಟ್ ಆದಾಗ ಏನಾಗುತ್ತಂದರೆ ಸ್ಟೋರಿ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಬೇಕಂದ್ರೆ ವಿಷನ್ನು, ಆ ಥಾಟು, ದಟ್ ವಾಸ್ ರಿಯಲಿ ಬ್ರಿಲಿಯಂಟ್. ಸೊ ಅದಕ್ಕೆ ಎಷ್ಟು ಖರ್ಚಾಯಿತು ಅಂತ ನೋಡಬಾರ್ದು.
ಎಷ್ಟು ಕರೆಕ್ಟಾಗಿ ಮಾಡಿದ್ದೀವಿ, ಸಿನ್ಸಿಯಾರಿಟಿ ಇರಬೇಕು ಮಾಡಬೇಕಾದ್ರೆ, ಏನೋ ಸುಮ್ಮನೆ ಖರ್ಚು ಮಾಡೋದಲ್ಲ, ಬಟ್ ಸಿನ್ಸಿಯರಾಗಿ ಮಾಡಿದ್ದೀವಿ. ಆ್ಯಂಡ್ ಜನ ಇವತ್ತು ಇಷ್ಟು ಮಟ್ಟಿಗೆ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಇನ್ನು ಜನ ಬಂದು ನೋಡಬೇಕು, ಯಾಕಂದರೆ ಆ ಫೀಲ್ ಆಫ್ ದ ಫಿಲ್ಮ್ ಶುಡ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಈ ರೀತಿ ಸಿನಿಮಾನು ಹಿಂಗೆ ಮಾಡ್ತಾರಲ್ಲ ಇಲ್ಲಿ ಅನ್ನೋದು ಬರಬೇಕು. And one more thing is we have to talk about Rachana Inder also. Whatever she has done, it's very cute. The duet song between both of them, it's very nice, very neat. So I like that also. ವೆರಿ ನೀಟ್, ವೆರಿ ನೀಟ್. ನಮ್ಮನ್ನ ಬಿಟ್ಟು ಅಂತ ಹೇಳಿ. ಓಕೆ, ಆ್ಯಕ್ಚುಲಾಗಿ ಆ ಸಾಂಗ್ ನೋಡಿ, ಡ್ಯಾನ್ಸ್ ಅಂದರೆ ಆಡಂಬರವಾಗಿಲ್ಲ, ಬಟ್ ಆ ಸಾಫ್ಟ್ನೆಸ್ಲು ಆ ಒಂದು ಬ್ಯೂಟಿಫುಲ್ ಸ್ಟೈಲ್ ಇದೆ. ಅದು ರಾಹುಲ್ ಮಾಸ್ಟರ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೋದು. ವೇ ಆ್ಯಂಡ್ ವೇ ದ ಬೋತ್ ಆಫ್ ದೆಮ್ ಆಫ್ ಡ್ಯಾನ್ಸ್ ವೆರಿ ಗುಡ್. ನೋಡೋಕ್ಕೆ ಸಿಂಪಲಾಗಿ ಕಾಣುತ್ತೆ, ಬಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆ ಫೀಲ್ನೇ ಆಡಿದ್ದಾರೆ. ವಂಶಿ ಅವರು ಡ್ಯಾನ್ಸೇ ಬರಲ್ಲ ಅಂತಿದ್ರು, ಬಟ್ ಬೋತ್ ಆಫ್ ದೆಮ್ ಆರ್ ಡನ್ ವೆರಿ ವೆಲ್. ಚೆನ್ನಾಗಿ ಚೊಚ್ಚಲ ಸಿನಿಮಾ ಈ ರೀತಿ ಒಂದು ಒಳ್ಳೆ ರೆಸ್ಪಾನ್ಸ್, ನಿಮ್ಮ ಕತೆ ಆಯ್ಕೆ ಬಗ್ಗೆ ಯಾವುದೇ ರೀತಿ ಸಿನಿಮಾ ಮಾಡ್ಬೋದು, ನಾಡುವಂಥ ಸಿನಿಮಾ ಮಾಡೋದು ಮೊದಲ ಸಿನಿಮಾ ಸಿಗೋದು ಒಂದು ಮೆಸೇಜ್ ಅಂತ ಹೇಳ್ಬೋದು. ಈ ಖುಷಿ ವಿಚಾರ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಇಂಡಸ್ಟ್ರಿಯಿಂದನೂ ಮೀಡಿಯಾಯಿಂದನೂ ಆಡಿಯನ್ಸಿಂದನೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ. ಸಿನಿಮಾದ ಪ್ರೊಡಕ್ಷನ್ ಹೆಸರಲ್ಲೇ ಇದೆ ಸಿನಿ ಸರ್ವಿಸಸ್, ಸರ್ವಿಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಯಾಕಂದರೆ ನಿಮ್ಮ ಮೊದಲ ಸಿನಿಮಾದ ಆಯ್ಕೆ ಅಂತಲೇ ಗೊತ್ತಾಗ್ತಿದೆ, ಸಿನಿಮಾ ಲ್ಯಾಂಡ್ಗೆ ಸರ್ವಿಸ್ ಮಾಡೋಕ್ಕೋಸ್ಕರ, ಸೇವೆ ಮಾಡೋಕ್ಕೋಸ್ಕರ ಬಂದಿದ್ರೆ. ಸಾರಿ, ಸಿನಿಮಾ ಲ್ಯಾಂಡ್ಗೆ ಸೇವೆ ಮಾಡೋಕ್ಕೋಸ್ಕರ ಬಂದಿದ್ರೆ ಅಂತ ಟೈಟಲ್ಲೇ ಗೊತ್ತಾಗ್ತಿದೆ. ಹೌದು, ಅಂದರೆ ಎಲ್ಲ ಆಸ್ಪೆಕ್ಟಲ್ಲೂ ನಾವು ಟಾಪ್ ಕ್ವಾಲಿಟಿ ತೋರಿಸೋಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಐ ಥಿಂಕ್ ವಿ ಹ್ಯಾವ್ ಅಚೀವ್ಡ್ ಇಟ್. ನೆಕ್ಸ್ಟ್ ಯಾವ ಥರ ಪ್ಲ್ಯಾನ್ ಇದೆ? ಫಸ್ಟ್ ಸಿನಿಮಾ ಆಯಿತು, ನೆಕ್ಸ್ಟ್ ಯಾವ ಥರ ಪ್ಲ್ಯಾನ್? ಅದು ನೋಡಬೇಕು, ಸ್ಕ್ರಿಪ್ಟ್ಸ್ ಕೇಳ್ತಾ ಇದ್ದೀನಿ. ಸೊ ವೆರಿ ಸೂನ್. ನಿವೇದಿತಾ ಮೇಡಮ್ ಅವರಿಂದ ಹ್ಯಾಟ್ರಿಕ್ ಸಿನಿಮಾಗಳ ಸಕ್ಸಸ್ ಬಯಸ್ತಾ ಇದ್ದೀವಿ ನಾವು. ಹೆಂಗೆ ಹ್ಯಾಟ್ರಿಕ್ ಅವ್ರು ಹೇಳಿದಕ್ಕೆ ಜೈಕಾರ ಕೇಳ್ತಾ ಇದ್ದೀವಿ. ಈಗ ಅಜ್ಜಿಯಿಂದ ಸ್ಟಾರ್ಟ್ ಆಯಿತು, ಪರ್ವತಮಾನದ್ದು, ರೋಮಾನ್ಸ್ ಇದು, ಈಗ ನಿಮ್ಮ ಹೆಸರು ಜೈಕಾರ ಸ್ಟಾರ್ಟ್ ಆಗಿದೆ. ತುಂಬಾ ಯಾವುದೇ ಸಿನಿಮಾ ಬರೋದು ಒಂದು ದೊಡ್ಡ ನಿರೀಕ್ಷೆ ಅಂತ ಇರುತ್ತೆ. ಭಾರ ಅನ್ನಿಸ್ತಾ ಇದೆಯಾ? ಸ್ವಲ್ಪ ಜವಾಬ್ದಾರಿ ಹೇಗೆ ಕಾಣ್ತಾ ಇದೆ? ಅಂದರೆ ರೆಸ್ಪಾನ್ಸಿಬಿಲಿಟಿ ಇದೆ, ಬಟ್ ಅಜ್ಜಿ ಜೊತೆ ಐ ಕ್ಯಾನ್ ಕಂಪೇರ್ ಮೈ ಸೆಲ್ಫ್. ಅಂದರೆ ನಾನು ಬರೀ ಒಂದು ಸಿನಿಮಾ ಮಾಡಿರೋದು, ಬಟ್ ಐ ಟ್ರೈ ಮೈ ಬೆಸ್ಟ್ ವಿತ್ ದ ಬೆಸ್ಟ್. ಅಜ್ಜಿ ಮತ್ತು ಅಮ್ಮ ಆದಮೇಲೆ ನಮಗೊಂದು ಖುಷಿ ಇದೆ, ನಮ್ಮ ಜನ್ರೇಷನ್ ಒಬ್ಬರು ಕೂಡ ಅಣ್ಣ ದೊಡ್ಡ ಮನೆ ನಮ್ಮ ನಿರ್ಮಾಪಕರು ಹೋಗ್ಬೋದು ಅಂತೇಳಿ ನಮ್ಮ ಜನ್ರೇಷನ್ಗೆ ಒಬ್ಬರು ಸ್ಟಾರ್ಟ್ ಆಗಿದ್ದಾರೆ. ಖುಷಿ ವಿಚಾರ ಆಗೋದು ನಮಗೆಲ್ಲ ವಯಸ್ಸಾಯ್ತು ಅಂತೀಯ. ನಮಗೂ ಆಗೋಯ್ತು. ಓಕೆ, ಸಕ್ಸಸ್ ಹೊಸಬರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ ಸಿನಿಮಾಗಳನ್ನ ಮಾಡ್ತಾರೆ, ಅಥವಾ ಆಲ್ರೆಡಿ ಸ್ಟ್ಯಾಂಡಿಂಗ್ ಹೀರೋಗಳಿಗೆ ಸೆಟ್ ಮಾಡ್ತೀರಾ? ಅಂದರೆ ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ ಮೇನ್ಲಿ ನ್ಯೂ ಕಮರ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಸಕ್ಸಸ್ ವ್ಯಾಲಿ ಹೆಂಗೆ ಸಾಗುತ್ತೆ? ಎಲ್ಲಿ ಆಯಿತು, ಇನ್ನೆಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀರಾ? ಅಂದರೆ ಬೇರೆ ಥಿಯೇಟರ್ಸ್ನೆಲ್ಲ ವಿಸಿಟ್ ಮಾಡೋ ಪ್ಲ್ಯಾನ್ಸ್ ಇದೆ. ಮೇ ಬಿ ಬೇರೆ ಸಿಟೀಸ್ನ ಪ್ಲ್ಯಾನ್ ವಿಸಿಟ್ ಮಾಡೋ ಪ್ಲ್ಯಾನ್ಸ್ ಇದೆ. ಮೊದಲಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದು ನೀವು ನಮಗೆ ಸಪೋರ್ಟ್ ಮಾಡ್ತಿರೋದು. ಆ್ಯಂಡ್ ಇದೊಂದು ಹೊಸ ಪ್ರಯತ್ನ, ಬಟ್ ಹಂಗಂದರೆ ತುಂಬ ವಿಭಿನ್ನವಾಗೂ ಇಲ್ಲ, ಮನಸ್ಸಿಗೆ ಹತ್ರ ಆಗುವಂಥ ಸಿನಿಮಾ. ಒಂದು ಹೊಸ ವೇಯಲ್ಲಿ ಒಂದು ಕತೆ ಹೇಳೋಕ್ಕೆ ಮುಂದೆ ಬಂದಿದ್ದೀವಿ. ಡೆಫಿನೆಟ್ಲಿ ನಿಮ್ಮ ಸಪೋರ್ಟೊಂದಿಗೆ ಇನ್ನಷ್ಟು ಭಾಳ ಜನಕ್ಕೆ ರೀಚ್ ಆಗಬೇಕು. ಮೋರ್ ದೆನ್ ಮನಿ, ಈ ಸಿನಿಮಾನ ಭಾಳಷ್ಟು ಜನ ನೋಡಬೇಕು. ಇದೊಂದು ಹೊಸ ಪ್ರಯತ್ನನ ಅವರು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ. ನಿಮಗೆಲ್ಲರಿಗೂ ಕೇಳೋದೊಂದೇ, ಆದಷ್ಟು ಸಿನಿಮಾಗೆ ಸಪೋರ್ಟ್ ಮಾಡಿ, ಇನ್ನಷ್ಟು ಜನರು ಕನ್ನಡ ಸಿನಿಮಾಗೆ ಥಿಯೇಟ್ರಿಗೆ ಬಂದು ನೋಡೋ ಥರ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಮೇನ್ಲಿ ಇಷ್ಟು ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬಂದಿರೋದಕ್ಕೆ ಕಾರಣ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ಸ್ ಹೇಳಬೇಕು, ಶಿವಣ್ಣಗೆ, ಗೀತಾ ಮೇಡಮ್ಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಫೈರ್ಫ್ಲೈ ಈಗ ರಿಲೀಸ್ ಆಗಿದೆ. ನಂಗೆ ತುಂಬ ಖುಷಿ ಇದೆ, ನಾನು ಸಿನಿಮಾನ ನಿಮ್ಮ ಜೊತೆಲಿ ನೋಡ್ತಾ ಇರೋದೀಗ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಅಗೇನ್ ಪ್ರೊಡಕ್ಷನ್ ಹೌಸ್ಗೆ, ಬಿಕಾಸ್ ಅವ್ರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅವ್ರ ಫ್ಯೂಚರ್ ಜನ್ರೇಷನ್ಗೂ ಆಪರ್ಚುನಿಟೀಸ್ ಕೊಡ್ತಾಯಿದ್ದಾರೆ. ಆ್ಯಂಡ್ ನಮ್ಮ ಇಂಡಸ್ಟ್ರಿನೂ ಬೆಳಿಬೇಕು ಅಂತ ಅವರು ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ್ಯಂಡ್ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನಂಗೆ ಅನಿಸ್ತಾ ಇದೆ. ನಂಗೆ ತುಂಬ ಖುಷಿ ಇದೆ ಸಿನಿಮಾ ನೋಡ್ತಾ ಇದ್ದಾಗ. ಆ್ಯಂಡ್ ಅದ್ಭುತವಾಗಿ ಬಂದಿದೆ ಅಂತ ನಂಗೆ ಅನಿಸ್ತಾ ಇದೆ. ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಪ್ಲೀಸ್ ಬಂದು ಒಂದು ಸಿನಿಮಾ ನೋಡಿ ಥಿಯೇಟರ್ಸಲ್ಲಿಗೆ. ಥ್ಯಾಂಕ್ ಯು.
ಥ್ಯಾಂಕ್ ಯು